ಆತ್ಮೀಯರೇ ನಮಸ್ಕಾರ. ಇವತ್ತು 1 ಮಿನಿಟ್ ಸೈಕಾಲಜಿಯಲ್ಲಿ ನಾವು ಮನೋವಿಜ್ಞಾನದ ಪಂಥಗಳು ಮತ್ತು ಅದರ ಸ್ಥಾಪಕರ ಕುರಿತು ಅಭ್ಯಾಸ ಮಾಡೋಣ. ಮೊದಲನೇ ಒಂದು ಪಂಥ ರಚನಾತ್ಮಕ ಪಂಥ. ಇದರ ಸ್ಥಾಪಕರು ವಿಲ್ಹೆಲ್ಮ್ ವುಂಟ್ ಅಂತ, ಇಲ್ಲಿ ಹೆಲ್ಮ್ ಅಂತ ಮಾಡ್ಕೊಡ್ರಿ. ಆಮೇಲೆ ಎರಡನೇ ಪಂಥ ಕ್ರಿಯಾ ಪಂಥ. ಇದರ ಸ್ಥಾಪಕರು ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡುಯಿ. ಮೂರನೇ ಪಂಥ ವರ್ತನಾ ಪಂಥ. ಇದರ ಸ್ಥಾಪಕರು ಜೆ.ಬಿ. ವ್ಯಾಟ್ಸನ್. ನಾಲ್ಕನೇ ಪಂಥ ಜ್ಞಾನಾತ್ಮಕ ಪಂಥ. ಇದರ ಸ್ಥಾಪಕರು ಎಡ್ವರ್ಡ್ ಟೋಲ್ಮನ್ ಅಂತ. ಆಮೇಲೆ ಐದನೇದು ಗೆಸ್ಟಾಲ್ಟ್ ಪಂಥ ಅಂತ. ಇದರ ಸ್ಥಾಪಕರು ಮ್ಯಾಕ್ಸ್ ವರ್ಮಿಯರ್. ಆಮೇಲೆ ಆರನೇ ಪಂಥ ಮನೋವಿಶ್ಲೇಷಣಾ ಪಂಥ. ಸಿಗ್ಮಂಡ್ ಫ್ರಾಯ್ಡ್ ಅವರು ಇದರ ಸ್ಥಾಪಕರು. ಆಮೇಲೆ ಏಳನೇ ಪಂಥ ಮಾನವತಾ ಮನೋವಿಜ್ಞಾನ ಅಥವಾ ಮಾನವತಾ ಪಂಥ ಅಂತ. ಅಬ್ರಹಂ ಮಾಸ್ಲೋ ಅವರು ಇದರ ಸ್ಥಾಪಕರು. ಆಮೇಲೆ ಎಂಟನೇ ಪಂಥ ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಪಂಥ. ಇದರದು ಕಾರ್ಲ್ ಯಂಗ್ ಅವರು ಇದರ ಸ್ಥಾಪಕರು. ಆಮೇಲೆ ಒಂಬತ್ತನೇ ಪಂಥ ವೈಯಕ್ತಿಕ ಮನೋವಿಜ್ಞಾನ. ಆಲ್ಫ್ರೆಡ್ ಅಡ್ಲರ್ ಅವರು ಇದರ ಸ್ಥಾಪಕರು. ಮತ್ತು ಕೊನೆಯದು ಸಂಪ್ರಯೋಜನ ಪಂಥ. ಮ್ಯಾಕ್ಡೋಗಲ್ ಇದರ ಸ್ಥಾಪಕರು. ಸೊ ಇವಿಷ್ಟು ಮನೋವಿಜ್ಞಾನದ ಪಂಥಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.